ಕಳೆದ 4 ದಿನಗಳಲ್ಲೇ 4 ರೇಪ್ ಅಂಡ್ ಮರ್ಡರ್ ಮಾಡಿದ್ದೀರಾ. ಲೆಕ್ಕಕ್ಕೆ ಸಿಕ್ಕಿದ್ದೆ ಇಷ್ಟು, ಇನ್ನು ಲೆಕ್ಕಕ್ಕೆ ಸಿಲ್ಲರ್ದು ಎಷ್ಟು ಮಾಡಿರ್ತೀರಾ? ಏನು ಶಂಕರಣ್ಣ, ಏನು ಬಾಯ್ ಬಿಟ್ರಾ? ಸರ್, ರಾತ್ರಿಯಿಂದ ಎಷ್ಟು ಹೊಡೆದ್ರು ಬಾಯಿ ಬಿಡ್ತಲ್ಲ ಸರ್. ನೀವೇ ಹೆಂಗಾದ್ರೂ ಬಾಯಿ ಬಿಡಿಸ್ಲೇಬೇಕು ಸರ್. ಹೌದಾ, ಮಾಡೋಣ. ಅದಕ್ಕೆ ತಾನು ನಾನು ಬಂದಿರೋದು. ಹಬ್ಬಿದ ಮಲ ಮಧ್ಯದೊಳಗೆ ಅರ್ಬುದಾನಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟದ ಕಿಬ್ಬಿಯೊಳುತ್ತಾನಿದ್ದನು. ಏನು ಶಂಕರಣ್ಣ, ರಾತ್ರಿ ಹಾಕೊಂಡು ಹೊಡೆದಿದ್ದೀರ ಅಂತಿದ್ದೀರಾ? ಆಡ್ ಬೇರೆಲ್ಲ ಆಡ್ತಾರೆ. ಆಡಿ ನಿಲ್ಲಿಸ್ಬಿಟ್ರಿ, ಆಡಿ. ಸರ್, ನಿನ್ನೆಯಿಂದ ಹೊಡೆದ್ರು ಸಹಿಸ್ಕೊಂಡಿದ್ದೀವಿ, ಈಗ ಆಗ್ತಿಲ್ಲ ಸರ್. ಹಸಿವಾಗ್ತಿದೆ, ಏನಾದರೂ ತರಿಸಿ ಸರ್ ತಿನ್ನೋಕೆ. ಹೌದಾ, ಸರಿ ಶಂಕರಣ್ಣ, ಹೋಗಿ ಟೀ ಬಿಸ್ಕೆಟು ಹಣ್ಣು ತಂದುಬಿಡಿ. ಓಕೆ ಸರ್. ಸರಿ, ಅವ್ರ ತಳದ್ರೊಳಗೆ ನಿಮ್ಮ ಕತೆ ಕಹಾನಿ ಏನೋ ಇದೆಯಲ್ಲ, ಅದನ್ನ ಹೇಳ್ಬಿಡಿ. ಜಿಂಕೆ ಎಷ್ಟೇ ದೂರ ಓಡಿದ್ರು ಚಿರತೆ ಕೈಗೆ ಸಿಗಲೇಬೇಕು. ನೀವೆಷ್ಟೇ ದೂರ ಓಡಿದ್ರು ನನ್ನ ಕೈಗೆ ಸಿಗಲೇಬೇಕು. ಕಾಸಿಲ್ದ ಕೆಲಸ ಮಾಡಿಸ್ಕೊಂತೀಯ, ನಿನ್ನಿಂದ ಯಾರು ಬರ್ತಾರೆ? ಹೋಗೋ. ಫ್ರೆಂಡ್ಸು ನೀವೇ ನನ್ನ ಜೊತೆ ಬರಲ್ಲ ಅಂದರೆ ಇನ್ನು ನನ್ನ ಜೊತೆ ಯಾರೋ ಬರ್ತಾರೆ. ಸಾರಿ ಮಗ, ತಪ್ಪಾಯ್ತು ಮಗ ನಮ್ಮ ಕಡೆಯಿಂದ. ಆದರೂ ನಾನೊಂದು ಕಂಡೀಷನ್. ಏನಪ್ಪ ಅದು ಕಂಡೀಷನು? ನನಗೊಂದು ಬಿರಿಯಾನಿ ಕೊಡಿಸ್ತೀಯಾ? ನನಗೊಂದು ಕುಷ್ಕ ಕೊಡಿಸ್ತೀಯ? ಅಯ್ಯೋ ಕೊಡಿಸ್ತೀನಿ ಬರ್ರಪ್ಪ. ಅಂತೂ ಬಿರಿಯಾನಿ ಸಿಕ್ತಪ್ಪ. ಅಂತೂ ಕುಷ್ಕ ಸಿಕ್ತಪ್ಪ. ಮಗ ಮಾಡ್ಬೇಕು ಸ್ಮೋಕು, ಆಗ್ಬೇಕು ಪೋರಂಬೋಕು. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಸಾಚ, ಸುಮ್ಮನೆ ಇರಲೇ ಲುಚ್ಚ. ನಾನ್ ಲುಚ್ಚ ಅಲ್ಲ, ಬಚ್ಚ. ಹೌದು ಕಣೋ, ನೀನೇ ನಿಜವಾದ ಹುಚ್ಚ. ಮಗ, ಇವತ್ತು ಕೋಳಿನ ಬೇಟೆ ಆಡಿ ಪಾರ್ಟಿ ಮಾಡೋಣವಾ? ಕೋಳಿನ ಎಲ್ಲಿ? ಬರ್ತಾ ಇದೆ ನೋಡಲ್ಲಿ. ಎಲ್ಲಿ? ಕಿಟಿ, ಭಾಷಾ ಬಾಯಿಗೆ ಫೋನ್ ಮಾಡಿ ಹೇಳು ಇವತ್ತು ಬಿರಿಯಾನಿ ಆರ್ಡರ್ ಇದೆ ಅಂತ. ಓಕೆ ಮಗ. ಹಲೋ बादशाह भाई, किधर है? बिरयानी की ऑर्डर है, जल्दी आओ।
ಮಗ ನಿನ್ನೆ ಬಿರಿಯಾನಿ ಚೆನ್ನಾಗಿತ್ತಲ್ವಾ? ಥೂ, ಅದರಲ್ಲಿ ಪೀಸೇ ಕುದ್ದಿದ್ದಿಲ್ಲ. ಕುಷ್ಕನೇ ಚೆನ್ನಾಗಿತ್ತು. ಬಿರಿಯಾನಿ ಕಣೋ, ಕುಷ್ಕ ಕಣೋ, ಬಿರಿಯಾನಿ ಕಣೋ, ಕುಷ್ಕ ಕಣೋ, ಬಿರಿಯಾನಿ ಕಣೋ, ಕುಷ್ಕ ಕಣೋ. ಏನ್ರಿ ನಿಮ್ ಮಗ ಗಲಾಟೆ? ಮಗ ಮಗ ನಿನ್ನೆ ಮಗ ನಿನ್ನೆ ಬಿರಿಯಾನಿ ಚೆನ್ನಾಗಿತ್ತಲ್ವಾ? ಮಗ ನೀನ್ ಹೇಳ ಮಗ, ನಿನ್ನ ಕುಷ್ಕ ಚೆನ್ನಾಗಿತ್ತಲ್ಲ. ಬಿರಿಯಾನಿ ಕಣ ಅಲ್ವಾ? ನಿನ್ನೆ ಕೋಳಿನೇ ಸರಿ ಇದ್ದಿಲ್ಲ. ಇವತ್ತು ನಾಟಿ ಕೋಳಿ ಬೇಟೆ ಆಡೋಣವಾ? ಎಲ್ಲೋ ಇದೇ ಅಲ್ಲಿ ನೋಡ್ರು ನಾಟಿ ಕೋಳಿ. ಲೋ ಕಿಟ್ಟೆ, ಭಾಷಾ ಬಾಯಿ ಫೋನ್ ಮಾಡಿ ಹೇಳು ಇವತ್ತು ದಮ್ ಬಿರಿಯಾನಿ ಆರ್ಡರ್ ಇದೆ ಅಂತ. ಸರಿ ಮಗ. ಹಲೋ ಬಾಷಾ ಬಾಯ್, ಇವತ್ತು ದಮ್ ಬಿರಿಯಾನಿಗೆ ಆರ್ಡ್ರೇ, ಜಲ್ದಿ ಆ. ಒಳ್ಳೆ ಕಥೆನೇ ಹೇಳಿದ್ರಪ್ಪ. ತಗೊಳ್ಳಿ ತಿನ್ನಿ. ಸರ್, ಕಟ್ ಬಿಚ್ಚಿಲ್ಲ ಅಂದ್ರೆ ಹೆಂಗ್ ಸರ್ ತಿನ್ನೋದು? ಓ ಸಾರಿ ಆಫೀಸರ್, ಕಟ್ ಬಿಚ್ಚಿ. ಓಕೆ ಸರ್. ಯಾರು ಏನು ಮಾಡುವರು ನನಗೆ. ಸಾಕ್ ಬಿಡು ಮಗ, ಸಾಕು ಆಡಿದ್ದು. ಹೌದು ಬಿಡಪ್ಪ, ಸಾಕು, ಸುಸ್ತಾಗಿ ಹೋಗ್ಬಿಡ್ತು. ಎಂತ ಬಿಸಿಲಿದೆಪ್ಪ ಮಗ. ಆಡಿ 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 ಸುಸ್ತಾಗ್ಬಿಟ್ಟಿದೆ. ರಾತ್ರಿ ತಿಂದಿದ್ ಬಿರಿಯಾನಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈ ಆಟ ಆಡಕ್ಕೆ ಹಿಂಗಂತ ಇದೀಯಾ? ಇನ್ನು ಮದುವೆ ಆದ್ಮೇಲೆ ಏನಂದೆ? ಏನಿಲ್ಲ, ಮದುವೆ ಆಟ ಆಡದಾಗ ಚೆಂಡ ಆಟ ಆಡ್ತಾರಲ್ಲ, ಅದಕ್ಕೆ ನೆನಪಾಯ್ತು. ಮಗ, ದಿನ ಬಿರಿಯಾನಿ ತಿಂದು ತಿಂದು ಬಾಯೆಲ್ಲ ಕೆಟ್ಟೋಗಿದೆ. ಇವತ್ತಿನ ನಮಗೆ ದೇವರ ಪ್ರಸಾದನೇ ಗತಿ. ಮಗ, ದೇವ್ರ ಪ್ರಸಾದನ ಎಲ್ಲಿ?
ಓ ಸೋಮಣ್ಣ ಬಾಣ ಇಲ್ಲಿ ಬಾಣ ಬಾಣ. ಏನ್ ಸೋಮಣ್ಣ, ರಾತ್ರಿ ಪಕ್ಕದ ಮನೆ ಪಂಕಜಾಟಿ ಗೋಡೆ ಆಗಿರಿದ್ ನಾನು ನೋಡಿದೆ. ರಾತ್ರಿ ಎಲ್ಲ ಫುಲ್ಲು ಬ್ಯಾಟಿಂಗ್ ಏನೋ. ಅಣ್ಣ ಬ್ಯಾಟಿಂಗ್ ಅಣ್ಣ ಬ್ಯಾಟಿಂಗ್ ಅಣ್ಣ ಬ್ಯಾಟಿಂಗ್ ಅಣ್ಣ ಬ್ಯಾಟಿಂಗ್. ನೀ ಮಕ್ಕಳು ಗೊತ್ತಾಗ್ಬಿಡ್ತಪ್ಪ, ತಲೆ ತಿಂತಾರೆ ಓಡೋದ ಬೇಸಪ್ಪ. ಏ ಸೋಮಣ್ಣ ಬಾರೋ ಸೋಮಣ್ಣ, ಹೋಗ್ತಿಯಲ್ಲೋ ಅಪ್ಪ. ಅಯ್ಯೋ ಬೇಡ ಮಗ, ಪಾಪ ಅನ್ಸುತ್ತೆ. ಏನು ಪಾಪನ? ಪಾಪ ಪುಣ್ಯ ಪುರಾತನ ಕಾಲದಲ್ಲೇ ಹೋಯ್ತು. ಈಗೇನಿದ್ರು ನಿಂದು ನಂದು ಅಂತ ಬದುಕ ಕಾಲ ಇದು. ಸರಿ ಮಗ, ಇದೇ ಕೊನೆ. ಇನ್ಮೇಲೆ ಆ ಕೆಲ್ಸಕ್ಕೆ ಹೋಗೋದೇ ಬೇಡ. ಶುರು ಮಾಡಿದ ಮೇಲೆ ಕೊನೆ ಬಗ್ಗೆ ಯೋಚನೆ ಮಾಡಬಾರ್ದು ಕಿಟ್ಟೆ. ಮುಚ್ಕೊಂಡು ನಡಿ, ಪಾರ್ಟಿ ಬರ್ತಾ ಇದೆ. ಸಾಕು ನಿಲ್ಸ್ರ. ನೀವೇನ್ ಮನುಷ್ಯರ ಮೃಗಗಳ? ಸ್ವಲ್ಪ ಆದ್ರೂ ಮಾನವೀಯತೆ ಇಲ್ಲ ನಿಮ್ಗೆ? ಆ ಚಿಕ್ಕ ಮಗು ಏನೋ ಮಾಡಿತ್ತು ಪಾಪ, ಆ ಚಿಕ್ಕ ಮಗುನು ಬಿಟ್ಟಿಲ್ವಲ್ಲೋ. ಥೂ. ಪೂರ್ತಿ ಕತೆ ಕೇಳಿಲ್ಲ ಸರ್ ನೀವಿನ್ನು. ನೀವು ಅನ್ಕೊಂಡಿರೋದೇ ಬೇರೆ, ಅಲ್ಲಿ ಆಗಿರೋದೇ ಬೇರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಚಿತ್ರ ಕೊಟ್ಟು ಸಾಯಿಸಿದ್ರ, ಇನ್ನೇನಿದೆ ಹೇಳಕ್ಕೆ? ಯಾಕೆ ನೋಡ್ತಿದ್ರ? ಯಾಕೆ ನೋಡ್ತಿದ್ರ? ಎಲ್ರ ತರ ನೀವು ಕನ್ಫ್ಯೂಸ್ ಆದ್ರಲ್ಲ ಸರ್. ಕನ್ಫ್ಯೂಸಾ? ನಾವು ಕಿಡ್ನಾಪ್ ಮಾಡಿದ್ದು ಆ ಹೆಣ್ಮಕ್ಕಳನ್ನಲ್ಲ ಸರ್. ಮತ್ತೆ ಕಿಡ್ನಾಪ್ ಮಾಡ್ತಾ ಇದ್ರು ಯಾರನ್ನ? ಯಾಕೆ ಕಿಡ್ನಾಪ್ ಮಾಡಿದ್ರಿ ಅವ್ರನ್ನ? ಎದಕ್ ಸಾಯಿಸ್ತೀರಿ ಅವ್ರನ್ನ? ಸಾರ್, ನಾವು ಸ್ಕೆಚ್ ಹಾಕಿದ್ದು 4 ಜನ ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆಲ್ಲ ಸಾರ್. ಕಿಡ್ನಾಪ್ ಮಾಡಿ ಸಾಯಿಸೋಷ್ಟು ತಪ್ಪು ಅವ್ರೇನ್ ಮಾಡಿದ್ರು? ಸರ್, ನಾನೊಬ್ಬ ಅನಾಥ. ಈ ಅನಾಥನಿಗೆ ಸಿಕ್ಕ ಭಾಗ್ಯದೇವತೆ ನನ್ನ ತಂಗಿ ದುರ್ಗ. ಅಣ್ಣ ಟೈಮ್ ಆಯ್ತು, ಇನ್ನು ಸಪ್ಲೈರ್ ಸಾಮಾನು ಬಂದಿಲ್ಲ ಅಣ್ಣ. ಎಷ್ಟೊತ್ತಿಗೆ ಅಣ್ಣ ಬರೋದು? ಫೋನ್ ಕಟ್ ಮಾಡಿದ್ರೆ ಇನ್ನು ಹೂ ತರಬೇಕು, ಅಲಂಕಾರ ಮಾಡಬೇಕು. ಇನ್ನು ನಿಮಗೆ ಟೈಮ್ ಆಗಿಲ್ಲ, ಮಾರ್ಕೆಟ್ ಬೇರೆ ಹೋಗ್ಬೇಕು. ಬೇಗ ಬೇಗ ಬನ್ನಿ ಹೋಗೋಣ. ಫೋನ್ ಮಾತಾಡ್ತಾ ಇರ್ತೇವೆ. ಯಾರು ಮಾತಾಡೋದು? ಹಲೋ. ಹಾ ಸರಿ ಪುಟ್ಟು, ಸರಿ ಜಲ್ದಿ ಹೋಗ್ಬಾ, ಹೋಗು. ಹುಷಾರಾಗು. ಹಲೋ. ಹಲೋ, ಎಲ್ಲಿದೀಯಾ? ಇಲ್ಲೇ ಫ್ರೆಂಡ್ಸ್ ಜೊತೆ ವೆಡ್ಡಿಂಗ್ ಕಾರ್ಡ್ ಕೊಡಕ ಮನೆ ಹತ್ರ ಬಂದಿದ್ದೆ, ಇರ್ಲಿಲ್ಲ. ಏನು? ಯಾರು ಮಾತಾಡೋದು? ಫ್ರೆಂಡ್ ಕಣ. ನಾನು ಬರೋಕ್ಕಾಗೋದಲ್ಲ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ. ಸರಿ, ಓಕೆ, ಬರ್ತೀನಿ. ಏನು ಮಾಡ್ತಿದೀಯಾ? ಇವ್ರ ಜೊತೆಲ್ಲ ಸೇರಿ ಕುಡಿಯೋದು ಬೇರೆ ಕಲ್ತಿದ್ಯಾ? ತಡಿ, ಅಣ್ಣನ ಫೋನ್ ಮಾಡಿ.
ಏನು ಯಾರಿಗೆ ಏನಾಯ್ತು? ಇದೆಲ್ಲ ಹೇಗಾಯ್ತು? ಅವನಿಗೆ ಫೋನ್ ಮಾಡಿಯಾ? ಸಾರಿ ಭೈರವ, ನಿಜ ಗೊತ್ತಿದೆ ನಿಮ್ನ ತತ್ತ ಬೈದ್ಬಿಟ್ಟೆ. ಇರ್ಲಿ ಬಿಡ್ರಿ ಸರ್, ಇದೆಲ್ಲ ಮುಗಿದ್ಮೇಲೆ ನಾವೇ ನಿಮ್ಮ ಹತ್ರ ಬಂದು ಸರೆಂಡರ್ ಆಗೋಣ ಅಂತಿದ್ದೀವಿ. ಅಷ್ಟರಲ್ಲಿ ಒಂದು ಗ್ಯಾಂಗ್ ಎದುರಾಗುತ್ತೆ. ಸರೆಂಡರ್ ಆಗೋಣ ಅಂತೀಯ ಬ್ಯಾಡ ಅಂತೀಯ? ಬೇಡ ಬಿಡು ಮಗ. ಅದೇನು ಸರೆಂಡರ್ ಆತವ್ರು? ಏ ಮಗ 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 ಯಾರೋ ಬಂದಿದ್ದಾರೆ ಮಗ. ಯಾರು ಅವರು? ಯಾರೇ ಗೊತ್ತಿಲ್ಲ ಮಗ. ಯಾರು? ನಡಿ ನೋಡೋಣ. ಯಾರು?
ಭೈರವ ಗ್ಯಾಂಗ್ ಅಂದ್ರೆ ನೀವೇನೋ? ಹೌದು ನಾವೇ. ಏನಿವಾಗ? ನಿಮ್ ಮೇಲೆ ಕೇಸ್ ಬುಕ್ ಆಗಿದೆ, ಬಂಡ್ರೆ ಲೈ. ಅದನ್ನ ಕೇಳಕ್ ನೀವ್ಯಾರ ಲೈ? ನಿಮ್ ಹಿಡಿಯಕ್ ಬಂದಿರೋ ಆಫೀಸರ್ಸ್ ಬಂಡ್ರು. ಹೋಯ್ ಅವ್ರನ್ನ ಹಿಡೀರೋ ಅವ್ರನ್ನ. ಇವ್ರನ್ನ ಮಫ್ತಿಯಲ್ಲಿ ಕಳಿಸಿದ್ದು ನಾನೇ. ಗೊತ್ತು ಸರ್, ಒಂದಲ್ಲ ಒಂದಿನ ನಾವು ಸಿಗ್ತೀವಂತ. ಸರಿ ಇರ್ಲಿ ಬಿಡು. ಆ 4 ಜನ ಎಲ್ಲಿದ್ದಾರೆ? ಅವ್ರನ್ನೇನು ಮಾಡಿದ್ರಿ ನೀವು? ಈಗ ಅವರು ಅವ್ರವ್ರ ಕೆಲಸ ಮಾಡ್ತಾ ಆರಾಮಾಗಿದ್ದಾರೆ. ಯಾಕೆ ಅವ್ರನ್ನೆಲ್ಲ ಹಂಗೆ ಬಿಟ್ಟುಬಿಟ್ಟಿದ್ದೀರಾ? ಸಾಯಿಸಿಲ್ವಾ ಅವ್ರನ್ನ? ಒಂದು ಜೀವನ ಸಾಯಿಸಕ್ಕೆ ನಾವ್ಯಾರು ಸರ್? ಅವ್ರ ಹಣೆ ಬರದಲ್ಲಿ ಇನ್ನೂ ಆಯುಸ್ಸಿದೆ. ಈಗ ಅವರು ಪ್ರತಿ ದಿನ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದ್ದಾರೆ. ಏನು ನರಕನ? ಏನ್ ಮಾಡಿದ್ರೆ ಅವ್ರಿಗೆ? ಜೀವ ಇರೋವರೆಗೂ ಬೇರೆ ಹೆಣ್ಮಕ್ಳು ನೆರಳುಗಳು ಮುಟ್ಟಲು ಅವರು. ಅರ್ಥ ಆಗ್ಲಿಲ್ಲ ನನಗೆ. ಇದನ್ನ ಕಟ್ ಮಾಡಿ ಇದನ್ನ ಸೆಟ್ ಮಾಡಿದೀವಿ ಅಷ್ಟೇ. ಅಲ್ಲ ಯಾರು? ಸದಾಶಿವನಗರದಲ್ಲಿ ಒಂದು ಹುಡುಗಿ ರೇಪರ್ ಮರ್ಡರ್ ಆಗಿದೆ, ಬೇಗ ಬನ್ನಿ ಸರ್. ಏನು? ಸರ್ ಮತ್ತೆ ಸಿಗೋಣ. ಮತ್ತೆ ಸಿಗೋಣ ಅಂದ್ರೆ ಇನ್ನೂ ಕತೆ ಮುಗಿದಿಲ್ವಾ?